ಅದು ದೇವರಿಗೆ ಬಿಟ್ಟಿದ್ದ ಕೋಣ. ಆ ಕೋಣಕ್ಕಾಗಿ ಈಗ ದೊಡ್ಡ ಸಂಘರ್ಷವೇ ಶುರುವಾಗಿದೆ. ಊರೂರುಗಳ ನಡುವೆ ಸಮರ ಜೋರಾಗಿದೆ. ಪೊಲೀಸರಿಗೆ ಕೋಣ ಭಾರಿ ಕ್ವಾಟ್ಲೆ ಕೂಡ ಕೊಟ್ಟಿದೆ. ಅಬ್ಬಬ್ಬಾ, ಇದು ಅಂತಿಂತ ಕೋಣ ಅಲ್ಲ, ಒಳ್ಳೆ ಜಬರ್ದಸ್ತ್ ಕೋಣ. ಸಖತ್ ಕಟ್ ಮಸ್ತಾಗಿರೋ ರಗಡ್ ಕೋಣ. ಅಷ್ಟೇ ಅಲ್ಲ, 2 ಗ್ರಾಮಗಳನ್ನೇ ರಣಾಂಗಣಗೊಳಿಸಿರುವ ಗಲಾಟೆ ಕೋಣ. ದೇವರ ಕೋಣಕ್ಕಾಗಿ ಊರೂರೇ ರಣಾಂಗಣ. 2 ಗ್ರಾಮಗಳ ನಡುವೆ ಗಲಾಟೆ ಗದ್ದಲ. ದಾವಣಗೆರೆ ಜಿಲ್ಲೆಯಲ್ಲಿ ದೇವರ ಕೋಣಕ್ಕಾಗಿ 2 ಗ್ರಾಮಗಳ ನಡುವೆ ಫೈಟ್ ಜೋರಾಗಿದೆ. ಹರಿಹರ ತಾಲೂಕಿನ 2 ಗ್ರಾಮಗಳು ಈಗ ದೇವರ ಕೋಣದ ಫೈಟ್ಗೆ ಸದ್ದು ಮಾಡ್ತಾ ಇವೆ. ಹರಿಹರ ತಾಲೂಕಿನ ಕುಣಿಬೆಳಕೆರೆ ಗ್ರಾಮದ ಕರಿಯಮ್ಮ ದೇವಿಗಾಗಿ ಬಿಟ್ಟಿದ್ದ ಕೋಣ ನಾಪತ್ತೆಯಾಗಿತ್ತು. ಕಾಕತಾಳೀಯ ಎನ್ನುವಂತೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ದೇವಿಗೆ ಬಿಟ್ಟಿದ್ದ ಕೋಣವು ಕಳೆದು ಹೋಗಿತ್ತು. 1 ವಾರದ ಹಿಂದೆ ದೇವರ ಬೆಳಕೆರೆ ಗ್ರಾಮದಲ್ಲಿ ಕೋಣವೊಂದು ಕಾಣಿಸಿಕೊಂಡಿದೆ. ವಿಷಯ ಗೊತ್ತಾಗುತ್ತಿದ್ದಂತೆ ಕುಣಿಬೆಳಕೆರೆ ಗ್ರಾಮದ ಜನ ಆ ಕೋಣವನ್ನ ತಮ್ಮೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ. 2 ಗ್ರಾಮದವರು ಈ ಕೋಣ ನಮ್ಮದು ಅಂತ ಪಟ್ಟು ಹಿಡಿದಿದ್ದಾರೆ. ಈ ಗಲಾಟೆ ಗದ್ದಲ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಕುಣಬೆಳಕೆರೆ ಗ್ರಾಮಸ್ಥರು ನಮ್ಮ ಕೋಣಕ್ಕೆ 8 ವರ್ಷ ಅಂತ ಹೇಳ್ತಾ ಇದ್ದಾರೆ. ಕುಳಗಟ್ಟೆ ಗ್ರಾಮಸ್ಥರು ನಮ್ಮ ಕೋಣಕ್ಕೆ 3 ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರು ಕೋಣದ ವಯಸ್ಸನ್ನ ತಿಳಿಯೋದಕ್ಕೆ ಪಶು ವೈದ್ಯರ ಮೊರೆ ಹೋಗಿದ್ದಾರೆ. ಕೋಣಕ್ಕೆ 6 ವರ್ಷ ಅನ್ನೋ ವರದಿ ಬರ್ತಿದ್ದಂತೆ ಹೊನ್ನಾಳಿ ಮತ್ತು ಮಲೆಬೆನ್ನೂರು ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಈ ಕೋಣ ಗಲಾಟೆ ಅದು ಹೇಗೆ ಬಗೆಹರಿಯುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಟ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ತುಮಕೂರಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಕಿಚ್ಚು ಧಗಧಗಿಸ್ತಾ ಇದೆ. ಈ ಹೋರಾಟ ಇವತ್ತು ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಕೂಡ ನಡೆದಿದೆ. ಮುಂದೇನಾಯ್ತು ಈ ಸ್ಟೋರಿ ನೋಡಿ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಯತ್ನ, ಹೈ ಡ್ರಾಮಾ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. 2ನೇ ದಿನವಾದ ಇಂದು ತುಮಕೂರಿನ ಮಲ್ಲಸಂದ್ರದಿಂದ ಪಾದಯಾತ್ರೆ ಆರಂಭಗೊಂಡಿದ್ದು, ಪಾದಯಾತ್ರೆಯ ದಾರಿ ಮಧ್ಯೆ ಹೆಗ್ಗೆರೆಯ ಗೊಲ್ಲಳ್ಳಿಯಲ್ಲಿ ಇರೋ ಗೃಹ ಸಚಿವ ಜಿ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ದಾರೆ. ಹೇಮಾವತಿ ನದಿ ನೀರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರಕ್ಕೆ ಕೊಂಡೊಯ್ತಾ ಇದ್ರು ಕೂಡ ಗೃಹ ಸಚಿವರು ಮೌನ ವಹಿಸಿದ್ದಾರೆ. ಇದಕ್ಕೆ ಆಕ್ರೋಶಗೊಂಡಂತಹ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಬಿಜೆಪಿ ಪಾದಯಾತ್ರೆಗೆ ಗುಬ್ಬಿ ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಬೆಂಬಲ ಘೋಷಣೆ ಮಾಡಿದ್ದಾರೆ. ಆಕ್ಚುಲಿ ಆಗಿದ್ದಂಥದ್ದು 2019ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದು ಆಗಿರ್ತಕ್ಕಂಥದ್ದು. ನಾನು ಅವಾಗ ಕ್ಯಾಬಿನೆಟ್ನಾಗಿದ್ದೆ, ಅಲ್ಲೇ ನಾನು ವಿರೋಧ ವ್ಯಕ್ತಪಡಿಸಿದ್ದೆ. ಆ ಒಂದು ಕಾರಣಕ್ಕೆ ನಾನು ಕೂಡ ಇವರು ವಿಧಾನಸಭೆಯಲ್ಲಿ 0 ಅವರಲ್ಲಿ ಎತ್ತೀನಿ ಅಂತ ಹೇಳಿದ್ದಾರೆ. ನಾನು ಅವರಿಗೆ ಅವ್ರ ಜೊತೆಗೆ ಸೇರ್ಕೊಂಡು ನಾನು ಕೂಡ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಇದಕ್ಕೆ ನನ್ನ ವಿರೋಧ ಯಾವತ್ತಿನಿಂದಲೂ ಇದೆ. ಕುಣಿಗಲ್ ಮತ್ತು ಮಾಗಡಿ ತಾಲೂಕಿಗೆ ಹೇಮಾವತಿ ನದಿ ನೀರನ್ನ ಹರಿಸೋದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾಕೆ ಇದನ್ನ ಕೈ ಬಿಡ್ತಿಲ್ಲ ಅನ್ನುವಂಥದ್ದು ತುಮಕೂರು ಜನರ ಪ್ರಶ್ನೆಯಾಗಿದೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಎಲ್ಲ ಸಿದ್ಧತೆ ಮುಗಿದಿದೆ. ನಾಳೆಯಿಂದಲೇ ಕಲಾಪ. ಅದು ದೇವರಿಗೆ ಬಿಟ್ಟಿದ್ದ ಕೋಣ. ಆ ಕೋಣಕ್ಕಾಗಿ ಈಗ ದೊಡ್ಡ ಸಂಘರ್ಷವೇ ಶುರುವಾಗಿದೆ. ಊರೂರುಗಳ ನಡುವೆ ಸಮರ ಜೋರಾಗಿದೆ. ಪೊಲೀಸರಿಗೆ ಕೋಣ ಭಾರಿ ಕ್ವಾಟ್ಲೆ ಕೂಡ ಕೊಟ್ಟಿದೆ. ಅಬ್ಬಬ್ಬಾ, ಇದು ಅಂತಿಂತ ಕೋಣ ಅಲ್ಲ, ಒಳ್ಳೆ ಜಬರ್ದಸ್ತ್ ಕೋಣ. ಸಖತ್ ಕಟ್ ಮಸ್ತಾಗಿರೋ ರಗಡ್ ಕೋಣ. ಅಷ್ಟೇ ಅಲ್ಲ, 2 ಗ್ರಾಮಗಳನ್ನೇ ರಣಾಂಗಣಗೊಳಿಸಿರುವ ಗಲಾಟೆ ಕೋಣ. ದೇವರ ಕೋಣಕ್ಕಾಗಿ ಊರೂರೇ ರಣಾಂಗಣ. 2 ಗ್ರಾಮಗಳ ನಡುವೆ ಗಲಾಟೆ ಗದ್ದಲ. ದಾವಣಗೆರೆ ಜಿಲ್ಲೆಯಲ್ಲಿ ದೇವರ ಕೋಣಕ್ಕಾಗಿ 2 ಗ್ರಾಮಗಳ ನಡುವೆ ಫೈಟ್ ಜೋರಾಗಿದೆ.
ಹರಿಹರ ತಾಲೂಕಿನ 2 ಗ್ರಾಮಗಳು ಈಗ ದೇವರ ಕೋಣದ ಫೈಟ್ಗೆ ಸದ್ದು ಮಾಡ್ತಾ ಇವೆ. ಹರಿಹರ ತಾಲೂಕಿನ ಕುಣಿಬೆಳಕೆರೆ ಗ್ರಾಮದ ಕರಿಯಮ್ಮ ದೇವಿಗಾಗಿ ಬಿಟ್ಟಿದ್ದ ಕೋಣ ನಾಪತ್ತೆಯಾಗಿತ್ತು. ಕಾಕತಾಳೀಯ ಎನ್ನುವಂತೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ದೇವಿಗೆ ಬಿಟ್ಟಿದ್ದ ಕೋಣವು ಕಳೆದು ಹೋಗಿತ್ತು. 1 ವಾರದ ಹಿಂದೆ ದೇವರ ಬೆಳಕೆರೆ ಗ್ರಾಮದಲ್ಲಿ ಕೋಣವೊಂದು ಕಾಣಿಸಿಕೊಂಡಿದೆ. ವಿಷಯ ಗೊತ್ತಾಗುತ್ತಿದ್ದಂತೆ ಕುಣಿಬೆಳಕೆರೆ ಗ್ರಾಮದ ಜನ ಆ ಕೋಣವನ್ನ ತಮ್ಮೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ. 2 ಗ್ರಾಮದವರು ಈ ಕೋಣ ನಮ್ಮದು ಅಂತ ಪಟ್ಟು ಹಿಡಿದಿದ್ದಾರೆ. ಈ ಗಲಾಟೆ ಗದ್ದಲ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಕುಣಬೆಳಕೆರೆ ಗ್ರಾಮಸ್ಥರು ನಮ್ಮ ಕೋಣಕ್ಕೆ 8 ವರ್ಷ ಅಂತ ಹೇಳ್ತಾ ಇದ್ದಾರೆ. ಕುಳಗಟ್ಟೆ ಗ್ರಾಮಸ್ಥರು ನಮ್ಮ ಕೋಣಕ್ಕೆ 3 ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರು ಕೋಣದ ವಯಸ್ಸನ್ನ ತಿಳಿಯೋದಕ್ಕೆ ಪಶು ವೈದ್ಯರ ಮೊರೆ ಹೋಗಿದ್ದಾರೆ. ಕೋಣಕ್ಕೆ 6 ವರ್ಷ ಅನ್ನೋ ವರದಿ ಬರ್ತಿದ್ದಂತೆ ಹೊನ್ನಾಳಿ ಮತ್ತು ಮಲೆಬೆನ್ನೂರು ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಈ ಕೋಣ ಗಲಾಟೆ ಅದು ಹೇಗೆ ಬಗೆಹರಿಯುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ತುಮಕೂರಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಕಿಚ್ಚು ಧಗಧಗಿಸ್ತಾ ಇದೆ. ಈ ಹೋರಾಟ ಇವತ್ತು ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಕೂಡ ನಡೆದಿದೆ. ಮುಂದೇನಾಯಿತು ಈ ಸ್ಟೋರಿ ನೋಡಿ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟ. ಗೃಹ ಸಚಿವರ ಮನೆಗೆ ಮುತ್ತಿಗೆ ಯತ್ನ, ಹೈ ಡ್ರಾಮಾ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. 2ನೇ ದಿನವಾದ ಇಂದು ತುಮಕೂರಿನ ಮಲ್ಲಸಂದ್ರದಿಂದ ಪಾದಯಾತ್ರೆ ಆರಂಭಗೊಂಡಿದ್ದು, ಪಾದಯಾತ್ರೆಯ ದಾರಿ ಮಧ್ಯೆ ಹೆಗ್ಗೆರೆಯ ಗೊಲ್ಲಳ್ಳಿಯಲ್ಲಿ ಇರೋ ಗೃಹ ಸಚಿವ ಜಿ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ದಾರೆ. ಹೇಮಾವತಿ ನದಿ ನೀರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರಕ್ಕೆ ಕೊಂಡೊಯ್ತಾ ಇದ್ರು ಕೂಡ ಗೃಹ ಸಚಿವರು ಮೌನ ವಹಿಸಿದ್ದಾರೆ. ಇದಕ್ಕೆ ಆಕ್ರೋಶಗೊಂಡಂತಹ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಬಿಜೆಪಿ ಪಾದಯಾತ್ರೆಗೆ ಗುಬ್ಬಿ ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಬೆಂಬಲ ಘೋಷಣೆ ಮಾಡಿದ್ದಾರೆ. ಇದು ಆಕ್ಚುಲಿ ಆಗಿದ್ದಂಥದ್ದು 2019ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದು ಆಗಿರ್ತಕ್ಕಂಥದ್ದು. ನಾನು ಅವಾಗ ಕ್ಯಾಬಿನೆಟ್ನಾಗಿದ್ದೆ, ಅಲ್ಲೇ ನಾನು ವಿರೋಧ ವ್ಯಕ್ತಪಡಿಸಿದ್ದೆ. ಆ ಒಂದು ಕಾರಣಕ್ಕೆ ನಾನು ಕೂಡ ಇವರು ವಿಧಾನಸಭೆಯಲ್ಲಿ 0 ಅವರಲ್ಲಿ ಎತ್ತೀನಿ ಅಂತ ಹೇಳಿದ್ದಾರೆ. ನಾನು ಅವರಿಗೆ ಅವ್ರ ಜೊತೆ ಸೇರಿಕೊಂಡು ನಾನು ಕೂಡ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಇದಕ್ಕೆ ನನ್ನ ವಿರೋಧ ಯಾವತ್ತಿನಿಂದಲೂ ಇದೆ. ಕುಣಿಗಲ್ ಮತ್ತು ಮಾಗಡಿ ತಾಲೂಕಿಗೆ ಹೇಮಾವತಿ ನದಿ ನೀರನ್ನ ಹರಿಸೋದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾಕೆ ಇದನ್ನ ಕೈ ಬಿಡ್ತಿಲ್ಲ ಅನ್ನುವಂಥದ್ದು ತುಮಕೂರು ಜನರ ಪ್ರಶ್ನೆಯಾಗಿದೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಎಲ್ಲ ಸಿದ್ಧತೆ ಮುಗಿದಿದೆ. ನಾಳೆಯಿಂದಲೇ ಕಲಾಪ